ಬೆಂಗಳೂರಿನಲ್ಲಿ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ. ಆಹಾರ ಸುರಕ್ಷತಾ ಇಲಾಖೆಯಿಂದ 3 ದಿನ ನಡೆದಂತಹ ಆಪರೇಷನ್ ಇದು. ಸತತವಾಗಿ 3 ದಿನಗಳಿಂದಲೂ ಕೂಡ ನೋಡಿ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಆಗ್ತಾ ಇದೆ. ಆಹಾರ ಸುರಕ್ಷತಾ ಇಲಾಖೆಯಿಂದ ಈ ಆಪರೇಷನ್ ಮಾಡಲಾಗ್ತಾ ಇದೆ. 30 ತಂಡಗಳಿಂದ ಬೆಂಗಳೂರಿನ 60 ಹೋಟೆಲ್ಗಳ ಮೇಲೆ ಇದುವರೆಗೂ ಕೂಡ ದಾಳಿ ಆಗಿದೆ. 77 ಆಹಾರ ಸ್ಯಾಂಪಲ್ ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ರವಾನೆ ಕೂಡ ಮಾಡಲಾಗಿದೆ. ಚಿಕನ್, ಮಟನ್, ಮೀನು, ಬ್ರೆಡ್, ಮಯೋನೀಸ್, ಅಡುಗೆ ಎಣ್ಣೆ, ಮೊಸರು, ಬೇಳೆ, ಚಟ್ನಿ, ಡ್ರೈ ಫ್ರೂಟ್ ಸೇರಿದಂತೆ ಹಲವು ಆಹಾರ ಪದಾರ್ಥಗಳಿಗೆ ಏನಿತ್ತು ಎಲ್ಲವನ್ನೂ ಕೂಡ ಸ್ಯಾಂಪಲ್ಗೆ ಕಳುಹಿಸಲಾಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ಅಧ್ವಾನ ಅದು ಅಂತ. ಅಷ್ಟರ ಮಟ್ಟಿಗಿತ್ತು. ಬೂಸ್ಟ್ ಹಿಡ್ದಿದೆ ಅಂದರೆ ಇನ್ನೇನು ಸ್ಯಾಂಪಲ್ ಅಲ್ಲಿ ಕಳಿಸೋವಂಥದ್ದೇನು ಕಣ್ಣೇ ಹೇಳ್ಬಿಡುತ್ತೆ ಚೆನ್ನಾಗಿಲ್ಲ ಇದು ಅಂತ. ಹೋಟೆಲ್ಗಳಲ್ಲಿ ಅವಧಿ ಮೀರಿದಂತಹ ಮಾಂಸ, ಮೀನು, ಚಿಕನ್ ಶೇಖರಣೆ ಮಾಡಿಡಲಾಗಿತ್ತು. ಶುಚಿತ್ವ ಇಲ್ಲದಂತಹ ಕೊಳಕಾಗಿರುವಂತಹ ಕಿಚನ್ ನಿರ್ವಹಣೆ ಬಟ್ಟಾ ಬಯಲಾಗಿದೆ. 60 ಹೋಟೆಲ್ಗಳು ಕಂಡ್ರೆ ಸತತವಾಗಿ 3-4 ದಿನಗಳಿಂದಲೂ ಕೂಡ ರೇಡ್ ಮಾಡಲಾಗ್ತಾ ಇದೆ. ಯಾವೆಲ್ಲ ಅದರಲ್ಲೂ ಕೂಡ 3 ಸ್ಟಾರ್ 5 ಸ್ಟಾರ್ ಅಂತ ಹೇಳಿ ಏನೆಲ್ಲ ಹೋಟೆಲ್ಗಳು ಕರೆಸ್ಕೊಳ್ತಾ ಇತ್ತು, ಬೆಂಗಳೂರಿನಲ್ಲಿ ಪ್ರತಿಷ್ಠಿತವಾದಂಥ ಹೋಟೆಲ್ಗಳು ಅಂತ ಹೇಳಿ ಅನಿಸ್ಕೊಳ್ತಾ ಇತ್ತಲ್ಲ, ಆ ಹೋಟೆಲ್ಗಳ ಮೇಲೆ ದಾಳಿ ಮಾಡಲಾಗಿದೆ. ಏನು ಅಚ್ಚುಕಟ್ಟಾಗಿರೋ ಫುಡ್ ಸಿಕ್ಕಿದೆಯಾ ಅಲ್ಲಿ? 100% ಇಲ್ಲ. ವರ್ಷಾನ್ಗಟ್ಲೆ ಇಂದಲೂ ಕೂಡ ಇಟ್ಟಿರುವಂಥ ಚಿಕನ್ನು, ಮಟನ್ ಅಂತೆ, ಆಮೇಲೆ ಹಾಲಿನ ಪ್ಯಾಕೆಟ್ಗಳು 5-6 ದಿನ ಆಗೋಗಿರುತ್ತೆ, ಅದು ಡೇಟ್ ಎಕ್ಸ್ಪೈರಿ ಆಗೋಗಿರುತ್ತೆ. ಆ ಥರ ಡ್ರೈ ಫ್ರೂಟ್ಸ್ಗಳು ಕೂಡ 6 ತಿಂಗಳು 7 ತಿಂಗಳು ಹಿಂಗೆ ಡೇಟ್ ಎಕ್ಸ್ಪೈರಿ ಆಗಿರೋವಂಥನ್ನೆಲ್ಲ ಇಟ್ಕೊಂಡಿದ್ರಂತೆ. ಸೊ ರೇಟ್ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಇಲ್ಲಿಯವರೆಗೂ ಕೂಡ ಎಷ್ಟು ಹೋಟೆಲ್ಗಳ ಮೇಲೆ ದಾಳಿ ಮಾಡಲಾಗಿದೆ, ಜೊತೆಗೆ ಅವರ ಲೈಸೆನ್ಸನ್ನು ಮೊದಲನೇದಾಗಿ ಕ್ಯಾನ್ಸಲ್ ಮಾಡಬೇಕು, ಹೋಟೆಲ್ ಮಾಲೀಕರ ಮೇಲೂ ಕೂಡ ಕೇಸ್ ಆಗಬೇಕು, ಯಾಕಂತಂದರೆ ಇದು ಎಲ್ಲರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದಾಗಿ ಏನಿದೆ ಕಂಪ್ಲೀಟ್ ಓವರ್ ಆಲ್ ಮಾಹಿತಿ? ಕುಸುಮ, ಏನಂತಂದ್ರೆ ಇತ್ತೀಚೆಗೆ ಖಾಸಗಿ ಆಸ್ಪತ್ರೆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವಂತ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲಿ ಕಂಡು ಬರ್ತಾರಂತ ಲಕ್ಷಣಗಳೇನೆಂದ್ರೆ ಫ್ಯಾಟಿ ಲಿವರು ಮತ್ತೆ ಅದೇ ರೀತಿಯಲ್ಲೂ ಕೂಡ ಕೊಲೆಸ್ಟ್ರಾಲ್ ಹೆಚ್ಚಳಾಗಿರೋದು, BP ಮತ್ತೆ ಶುಗರ್ ಹೆಚ್ಚಳಾಗಿರೋದು. ಅದರಲ್ಲೂ ಕೂಡ 25ರಿಂದ 35 ವರ್ಷದ ಯುವಕರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ. ಇದಕ್ಕೆ ಕಾರಣ ಏನು ಅಂತ ಪತ್ತೆ ಹಚ್ಚಿದಾಗ ಆರೋಗ್ಯ ಇಲಾಖೆ ಅದಕ್ಕೆ ಕಾರಣ ನಾವು ತಿಂತಾ ಇರುವಂತ ಆಹಾರ ತೀರಾ ಮಟ್ಟದ ಕಳಪೆ ಆಹಾರ ಅಂತ ಗೊತ್ತಾಗಿದೆ. ಈ ಕಾರಣದಿಂದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಂತ UT ಖಾದರ್ ಒಂದಷ್ಟು ಮಾರ್ಗಸೂಚಿಯನ್ನ ಮಾಡಿ ಒಂದಷ್ಟು ಕಡೆ ಎಲ್ಲಾ ಹೋಟೆಲ್ ಕೂಡ ತಪಾಸಣೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಆರೋಗ್ಯ ಅದೇ ರೀತಿ ಕೂಡ ಆಹಾರ ಗುಣಮಟ್ಟ ಸುರಕ್ಷತಾ ಇಲಾಖೆಗೆ ಸೂಚನೆ ಕೂಡ ಕೊಟ್ಟಿದ್ರು. ಆ ಒಂದು ಏನು ಸೂಚನೆ ಮೇರೆಗೆ 30 ತಂಡಗಳನ್ನು ರಚನೆ ಮಾಡಿ ಬೆಂಗಳೂರಿನಲ್ಲಿ ಸುಮಾರು 60 ಹೋಟೆಲ್ಗಳಲ್ಲಿ ತಪಾಸಣೆಯನ್ನ ಮಾಡಿದಾಗ ಸಾಕಷ್ಟು ಸಾಲು ಅಕ್ರಮಗಳು ಬೆಳಕಿಗೆ ಬಂದಿದೆ. ಎಲ್ಲಾ ಕಡೆನೂ ಕೂಡ ಕೊಳೆತ ಮಾಂಸ ಇರ್ಬೋದು, 1 ವರ್ಷದಿಂದ ಹಿಂದಿನ ಮೀನಾಗಿರ್ಬೋದು, ಚಿಕನ್ನು ಮತ್ತೆ ಅದೇ ರೀತಿ ತರಕಾರಿ, ಅವಧಿ ಮೀರಿದಂಥ ಡ್ರೈ ಫ್ರೂಟ್ಸು, ಹಾಲು, ಮೊಸರು ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರೋದು ಮತ್ತೆ ಶುಚಿತ್ವ ಇಲ್ಲದೆ ಇರೋದು ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬಂದಿತ್ತು. ಅಂಥವರಿಂದ ಸುಮಾರು 77 ಶಾಂಪಲ್ ಅನ್ನ ಸಂಗ್ರಹಣೆ ಮಾಡಿದ್ರು. ಸುಮಾರು 5-6 ಸ್ಟಾರ್ ಹೋಟೆಲ್ಗೆ ಈಗಾಗಲೇ ಬೀಗವನ್ನು ಕೂಡ ಹಾಕಿದ್ದಾರೆ. ಕೆಲವೊಂದಷ್ಟಕ್ಕೆ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಿದ್ದಾರೆ. ಕೆಲವೊಂದಷ್ಟು ಜನಕ್ಕೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಇವೆಲ್ಲವನ್ನು ಕೂಡ ಏನಂತಂದ್ರೆ ಉದ್ದೇಶ ಏನಂತಂದ್ರೆ ಗುಣಮಟ್ಟದ ಆಹಾರ ಕೊಡ್ಲಿ ಅಂತ. ಹಣ ಇದ್ದಂಥವ್ರು ಏನ್ ಮಾಡ್ತಾರೆ, ಸ್ಟಾರ್ ಹೋಟೆಲ್ಗೆ ಐಷಾರಾಮಿ ಜೀವನ ಮಾಡಕ್ ಹೋಗ್ತಾರೆ. ಅಲ್ಲಿ ಒಂದು ಹೊತ್ತಿನ ಊಟಕ್ಕೆ ಕೂಡ 2,500ರಿಂದ 5,000 ರೂಪಾಯಿ ನಿಗದಿ ಮಾಡಿರ್ತಾರೆ ದರ. ಅಷ್ಟು ಹಣ ಕೊಟ್ಟರು ಕೂಡ ಅವ್ರು ತಿಂತಿರುವಂತ ಆಹಾರದಲ್ಲಿ ಕಲಬೆರಕೆ, ವಿಷ ಮತ್ತೆ ಅದೇ ರೀತಿ ಕೂಡ ಎಕ್ಸ್ಪೈರಿ ಡೇಟ್ ಮುಗ್ದೋಗಿದ್ದಂಥದ್ದು ಈ ರೀತಿಯಂತ ಆಹಾರಗಳನ್ನ ಕೊಟ್ಟು ಜನಸಾಮಾನ್ಯರ ಜೀವನವನ್ನ ಹಾಳು ಮಾಡುವಂತ ಕೆಲಸವನ್ನ ಸ್ಟಾರ್ ಹೋಟೆಲ್ಗಳು ಮಾಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಏನು ಅದೇ ರೀತಿಯಲ್ಲಿ ಕೂಡ ಆಹಾರ ಸುರಕ್ಷತಾ ಇಲಾಖೆ ಮುಂದಾಗಿದೆ. ಈಗ ಎಲ್ಲ ಕಡೆನೂ ಕೂಡ FSL ಶಾಂಪಲ್ಗೆ ವರದಿಯನ್ನು ಕೂಡ ಕೊಡಲಾಗಿದೆ. ಆ ವರದಿ ಬಂದ ನಂತರ ಮತ್ತೊಂದಷ್ಟು ಸ್ಟಾರ್ ಹೋಟೆಲ್ ಏನಿದೆ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಲೈಸೆನ್ಸ್ ಅನ್ನ ರದ್ದು ಮಾಡೋದಕ್ಕೆ ಎಲ್ಲರೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.